ಬಿಕಾಸ್ ನಂಗೆ ಪೇಮೆಂಟ್ ಬೇಕಲ್ಲ, ನಾನು ದುಡ್ದಿದ್ದು ನಂಗೆ ಪೇಮೆಂಟ್ ಬೇಕಲ್ಲ, ಕಾದಿದ್ದೇನೆ. ಅವಾಗಲೂ ಹೇಳ್ತಾರೆ ಪೇಮೆಂಟ್ ಅಂದಾಗ, ಸರ್ ನಂಗೆ ಈ ಥರ ಕಮಿಟ್ಮೆಂಟ್ಸ್ ಉಂಟು ಸರ್, ನಾನು ಸಿಂಗಲ್ ಪೇರೆಂಟ್ ಚೈಲ್ಡ್ ಸರ್, ನಂಗೆ ಈ ಥರ ಎಲ್ಲ ಕಮಿಟ್ಮೆಂಟ್ಸ್ ಉಂಟು ಸರ್, ನಾನು ಒಬ್ಬಳೇ ದುಡಿಯುತ್ತಿದ್ದೇನೆ, ನಮ್ಮ ಅಮ್ಮ ದುಡಿದಿದ್ದು ಸಾಕಾಗೋದಿಲ್ಲ, ಈ ಥರ ಎಲ್ಲ ಹೇಳಿದಾಗ ಹೆಂಗೆ ಹೇಳ್ತಾರೆ ಅಂದರೆ, ನೀವು ಅಷ್ಟು ಕಮಿಟ್ಮೆಂಟ್ಸ್ ಇದ್ದವರು ಫಿಲ್ಮ್ ಇಂಡಸ್ಟ್ರಿಗೆ ಎಂತಕ್ಕಮ್ಮ ಬರ್ತೀರಿ, ಮದುವೆ ಆಗಿ ಗಂಡನ ಮನೆಗೆ ಹೋಗಿ ಅವ್ನು ನೋಡ್ಕೊಳ್ತಾನೆ ಅಂತಾರೆ. ಇದೆಲ್ಲ ಹೇಳೋ ಮಾತಾ? ನಾನು ಮದುವೆ ಆಗಿ ಹೋಗೋದಿದ್ದಿದ್ರೆ ನಾನು ಯಾವತ್ತೂ ಹೋಗ್ತಿದ್ದೆ ಅಲ್ವಾ? ಏನೋ ಸಾಧನೆ ಮಾಡಬೇಕು, ಏನೋ ಹೆಸರು ಮಾಡಬೇಕು, ನಾವು ಇಷ್ಟ ತನಕ ಕಷ್ಟಪಟ್ಟು ಬಂದಿದ್ದೇವೆ, ಇನ್ನಾದ್ರೂ ಹೆಸರು ಮಾಡಬೇಕು ಅಂತೇಳಿ ನಾನು ಇಷ್ಟು ಸ್ಟ್ರಗಲ್ ಮಾಡ್ತಾ ಇರೋದಲ್ಲ, ಇವ್ರ ಹತ್ರ ಹೇಳ್ಸ್ಕೋಬೇಕಾ ನಾನು ಮದುವೆ ಆಗಿ ಹೋಗ್ಬೇಕು ಅಂತೇಳಿ? ಒಂದು ಮಾತು ಹೇಳ್ತಾರೆ, ನನ್ನ ಆ ಟೈಮಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿಲ್ಲ, ನಾನು ಸತ್ಯ ಹೇಳ್ತೇನೆ. ಆ ಟೈಮಲ್ಲಿ ಒಂದು ಮಾತು ಹೇಳ್ತಾರೆ, ಅಮ್ಮ ಯಶಿದ ಅಮ್ಮ ಅಂದ್ರೆ ಪ್ರೊಡ್ಯೂಸರೇ. ಆ ಟೈಮಲ್ಲಿ ನಮ್ಗೆ ಯಶ್ ಅಮ್ಮ ಅಂತ ಗೊತ್ತಿರ್ಲಿಲ್ಲ. ಅವಾಗ ಒಂದು ಇದು ಹೇಳ್ತಾರೆ, ಪ್ರೊಡ್ಯೂಸರ್ ಅಂತ ಹೇಳ್ತಾರೆ, ನಮ್ಗೆ ಸ್ಪೆಸಿಫಿಕ್ ಆಗಿ ಇವ್ರೆ ಅಂತ ಗೊತ್ತಿಲ್ಲ, ಅದಕ್ಕೆ ಪ್ರೊಡ್ಯೂಸರ್ ಹೇಳ್ತಾ ಇದ್ದಾರೆ, ಇಂಥವ್ರನ್ನ ಕರ್ಸಿ ಆಪರ್ಚುನಿಟಿ ಕೊಡೋದ್ರ ಜೊತೆ ಪೇಮೆಂಟ್ ಬೇರೆ ಕೊಡ್ಬೇಕಾ ಅಂತ. ನಾನು ಒಂದೇ ಮಾತು ಉಲ್ಟಾ ಹೇಳಿದೆ, ಸರ್ ಆಪರ್ಚುನಿಟಿ ಬೇಕು ಅಂದಿದ್ರೆ ನಿಮ್ಮ ಮೂವಿಗೆ ಬರ್ಬೇಕಿತ್ತ, ನಂಗೆ ಬೇರೆ ಮೂವಿನೂ ಇತ್ತಲ್ವಾ ಅಂತ ನಾನು ಹೇಳಿದ್ದೆ. ಬಿಕಾಸ್ ನಮ್ಮ ಮೂವಿಗೆ ಬಂದವರು ಆಲ್ಮೋಸ್ಟ್ ಎಂತ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಬಂದು ಫ್ರೆಷರ್ಸ್, ಬಟ್ ಐ ಆಮ್ ನಾಟ್ ಫ್ರೆಷರ್ಸ್. ನನಗೆ ಎಕ್ಸ್ಪೀರಿಯನ್ಸ್ ಇತ್ತು ಮೂವೀಸಲ್ಲಿ, ಬೇರೆ ಮೂವೀಸ್ ಮಾಡಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಇತ್ತು. ನಾನು ಜಾಯ್ನ್ ಆಗುವಾಗಲೇ ಹೇಳಿದ್ದಾರೆ ಐ ಆಮ್ ನಾಟ್ ಫ್ರೆಷರು ಅಂತ ಹೇಳಿ. ಅವಾಗ ಅವ್ರು ಹೆಂಗೆ ಹೇಳ್ತಾರೆ, ಓಕೆ ಫ್ರೆಷರ್ಸ್ ಕರ್ಸ್ಕೊಳ್ಳಿ ಮತ್ತೆ ಎಕ್ಸ್ಪೀರಿಯನ್ಸನ್ನೇ ಕರ್ಕೊಳ್ಳಿ, ಅದು ಹೆಂಗೆ ಬಿಟ್ಟಿಯಲ್ಲಿ ಮಾಡಿಸ್ಕೊಳ್ತಾರೆ ಅಲ್ವಾ? ತಪ್ಪದು, ಅವ್ರು ಮಾತಾಡೋದು ತಪ್ಪು. ಇಷ್ಟು ನಂಗೆ ಗೊತ್ತಿಲ್ಲ ನಾನು ಮಾತಾಡುತ್ತಿರೋದು ಇವಾಗ ಸರಿನೋ ತಪ್ಪು, ಬಟ್ ನಂಗೆ ಒಳಗಡೆ ಕಾನ್ಫಿಡೆನ್ಸು. ನಾನು ಇದು ನೆಕ್ಸ್ಟ್ ನ್ಯೂಸ್ ಹಿಂಗೂ ಆಗ್ಬೋದು ಹಿಂಗೂ ಆಗ್ಬೋದು, ನಾನು ಅವಾಗಲೇ ಹೇಳಿದಾಗೆ. ಬಟ್ ನಂಗೆ ಅದು ಹಿಂಗಾದ್ರು ಅಂದರೆ ನನ್ನ ಮನಸ್ಸಲ್ಲಿ ನಂಬಿಕೆ ಉಂಟು. ನಾನು ಯಾವ ದೇವ್ರ ಮೇಲೆ ಆಣೆ ಮಾಡಲಿಕ್ಕೆ ರೆಡಿ ಇದ್ದೇನೆ. ನಾನು ಇದುವರೆಗೂ ತಪ್ಪು ಮಾತಾಡಲಿಲ್ಲ, ಸುಳ್ಳು ಮಾತಾಡಲಿಲ್ಲ, ನಾನು ಹೇಳಿದ್ದು ನಿಜ ಇಷ್ಟು ತನಕ. ಬಟ್ ಆ ವ್ಯಕ್ತಿಗಳು ಅಷ್ಟು ತಪ್ಪು ಮಾಡಿಕೊಂಡು ಮೀಡಿಯಾದ ಮುಂದೆ ಅದು ಯಾವ ಮುಖ ಇಟ್ಕೊಂಡು ಮಾತಾಡ್ತಾರೋ ನಂಗೆ ಗೊತ್ತಿಲ್ಲ. ಇನ್ನೊಂದು, ನಾನು ಎಲ್ಲಿ ಸಹ ಡೈರೆಕ್ಟ್ರು ಮೋಸ ಮಾಡಿದ್ದಾರೆ ಅಂತ ಹೇಳಿಲ್ಲ, ಓಕೆನಾ? ಎಲ್ಲಾದರೂ ಹೇಳಿದ್ದುಂಟಾ ನಾನು ಡೈರೆಕ್ಟರ್ ಮೋಸ ಮಾಡಿದ್ದಾರೆ ನಮಗೆ ಅಂತ? ಅದೆಂತಕ್ಕೆ ಕುಂಬಳಕಾಯಿ ಕಳ್ಳ ಅಂದರೆ ತನ್ನ ಹೆಗಲ ಮೇಲೆ ಮುಟ್ಟಿ ನೋಡ್ಕೊಳ್ತಿದ್ದಾರೆ ಗೊತ್ತಿಲ್ಲ ನನಗೆ. ನಾವು ಹೇಳಿದ್ದಂತ ಅಂದರೆ ಪ್ರೊಡಕ್ಷನ್ ನಮಗೆ ಇದರಿಂದ ಮೂವಿಯಿಂದ ನಮ್ಗೆ ದುಡ್ಡು ಬರಲಿಲ್ಲ, ಇಷ್ಟು ಬಂದಿದೆ ಇಷ್ಟು ಬರಲಿಲ್ಲ, ಕೆಲವ್ರಿಗೂ ಅದಷ್ಟು ಬರಲೇ ಇಲ್ಲ, ಅದು ಹೇಳಿದ್ದು. ಬಟ್ ಡೈರೆಕ್ಟ್ರಾಗಿ ಇಷ್ಟು ರೈಸ್ ಆಗಿದ್ದಾರೆ, ಮೀಡಿಯಾದ ಮುಂದೆ ಬಂದು ಮಾತಾಡೋದಂತೆ, ಕಂಪ್ಲೇಂಟ್ ಮಾಡೋದಂತೆ, ಶುಂಠಿ ನಂಗೆ ಗೊತ್ತಿಲ್ಲ ಅದು ಎಂತಕ್ಕಂತೇಳಿ. ನಂಗೆ ಅನ್ಸಿದ್ದು ಇಷ್ಟೇ, ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟಿ ನೋಡ್ಕೊಳ್ತಿದ್ದಾರೆ ಅಂತ. ಫಾರ್ ಎಕ್ಸಾಂಪಲ್ ಎಷ್ಟೊಂದು ಜನ ನಮ್ಮ ಮೂವಿಲೇ ಮಾಡಿದವ್ರು ಇದ್ದಾರೆ, ಇವಾಗಲೂ ಕೂಡ ಹೊರಗಡೆ ನ್ಯೂಸ್ ಚಾನಲ್ ಎದುರು ಹೋದರೆ ಮರ್ಯಾದೆ ಹೋಗ್ತದೇನೋ, ಅಥವಾ ಫೋನಲ್ಲಿ ಮಾತಾಡಿದ್ರೆ ಅವ್ರ ಹತ್ರ ಹೇಳಿದ್ರೆ ಇವ್ರ ಹತ್ರ ಹೇಳಿದ್ರೆ ಲೀಕ್ ಆಗಿ ಇನ್ನೊಂದೇನೋ ಆಗ್ತದೇನೋ ಅಂತ ಹೆದರ್ಕೊಂಡು ಕುತ್ಕೊಂಡವ್ರಿದ್ದಾರೆ. ಬಟ್ ಒಂದಂತೂ ಹೇಳ್ತೇನೆ, ಯಾರಿಗೂ ಪೇಮೆಂಟ್ ಫುಲ್ ಕ್ಲಿಯರ್ ಆದದ್ದು ಇಲ್ಲ, ಓಕೆನಾ? ಯಾರಿಗೂ ಆದದ್ದಿಲ್ಲ. ನಂಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ ಆಫ್ ದ ಈ ನಮ್ಮ ಸೆಟ್ಟಲ್ಲಿ ವರ್ಕ್ ಮಾಡಿರೋ ಟೆಕ್ನಿಷಿಯನಿಂದ ಹಿಡಿದು ಆರ್ಟಿಸ್ಟ್ ತನಕ ಪ್ರತಿಯೊಬ್ಬರಿಗೂ ಅರ್ಧಕ್ಕರ್ಧ ಜನಕ್ಕೆ ಯಾರಿಗೂ ಪೇಮೆಂಟ್ ಕ್ಲಿಯರ್ ಆಗಲಿಲ್ಲ. ನಿಮ್ಗೆ ಅಷ್ಟು ಡೌಟ್ ಇದ್ದರೆ ಅವ್ರಿಗೊಂದು ಪ್ರೈವಸಿ ಅಂತ ಕೊಟ್ಟು ಅವ್ರನ್ನ ಚಂದ ಮಾಡಿ ಮಾತನಾಡಿಸಿ ತಿಳ್ಕೊಳ್ಳಿ ಇದನ್ನ ಎಲ್ಲ. ಇನ್ನೊಂದಂತ ಹೇಳ್ತೇನೆ ಅಂದರೆ, ನಂಗೆ ಗೊತ್ತಿಲ್ಲ ಈ ದುಡ್ಡು ಎಲ್ಲೋಗಿದೆ ಅಂತ, ಅಥವಾ ಯಾರು ಮೋಸ ಮಾಡಿದ್ದಾರೆ ನಂಗೆ ಗೊತ್ತಿಲ್ಲ. ಬಟ್ ಈ ನ್ಯಾಯ ಕೇಳ್ಕೊಂಡು ಬರ್ತಾರಲ್ಲ, ಅವ್ರ ಕ್ಯಾರೆಕ್ಟರ್ನ ಇನ್ನೊಂಥರ ಪೋರ್ಟ್ರೇ ಮಾಡಬೇಡಿ. ಇವಾಗ ಸಿಚುವೇಶನ್ ಹೆಂಗಾಗಿದೆ ಅಂದರೆ, ನ್ಯಾಯ ಕೇಳ್ಕೊಂಡು ಬಂದವರೇ ತಪ್ಪು ಅಂತ ಆಗ್ಬಿಟ್ಟಿದೆ. ಇವಾಗ ಎಲ್ಲ ನ್ಯೂಸ್ಗಳು ಹಂಗೆ ಆಗ್ಬಿಟ್ಟಿದೆ. ಯಾರು ನ್ಯಾಯ ಕೇಳ್ಕೊಂಡು ಬರ್ತಾರೆ, ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಯಾರು ಬರ್ತಾರೆ, ಅವ್ರ ಮೇಲೇ ಎಲ್ಲ ಬ್ಲೇಮ್ ಬರೋ ಥರ ಆಗಿದೆ. ಒಂದು ತಿಳ್ಕೊಳ್ಳಿ, ನನಗೆ ಅವರಿಂದ ದುಡ್ಡು ಕಿತ್ಕೊಂಡು ನಂಗೆ ಎಂತ ಆಗ್ಲಿಕ್ಕಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಅವ್ರು 1 ಲಕ್ಷ ಕೊಡ್ಬೋದು, 2 ಲಕ್ಷ ಕೊಡ್ಬೋದು, 3 ಲಕ್ಷ ಕೊಡ್ಬೋದು. ನಾನು ಇವಾಗ ಗಲಾಟೆ ಮಾಡಿದ್ದಕ್ಕೆ ಅನ್ಕೊಳ್ಳಿ, ನಾನು ಎಷ್ಟು ದಿನ ಅದನ್ನ ಇಟ್ಕೊಳ್ತೇನಪ್ಪ, ಎಷ್ಟು ದಿನ ಇಟ್ಕೋಬೋದು ಅದು ದುಡ್ಡು? ನಾನು ಸಾಯೋ ತನಕ ನಾನು ಅದರಲ್ಲೇ ರಾಣಿ ಥರ ಬದುಕ್ಬೋದು? ಆ ಚಾನ್ಸೇ ಇಲ್ಲ, ನೋವೇ. ನಾನು ಇವಾಗ ಅನ್ಯಾಯ ಮಾಡಿದರೆ ನಂಗೆ ದೇವ್ರು ಇನ್ನೊಂದು ರೀತಿಲಿ ಕಿತ್ಕೊಳ್ತಾನೆ, ಇನ್ನೊಂದು ರೀತಿಲಿ ಅನ್ಯಾಯ ಮಾಡ್ತಾನೆ, ಹೌದಾ ಅಲ್ವಾ? ನಂಗೆ ಅದೆಲ್ಲ ಆಸೆ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಇವಾಗ ಯಶಿದಮ್ಮ ಪ್ರೊಡ್ಯೂಸರ್ ಅಂತ ಗೊತ್ತಾದ್ಮೇಲೆ ದುಡ್ಡಿನ ದುರಾಸೆಗೆ ಬಂದಿದ್ದಾರೆ ಅಂತ. ಯಪ್ಪ ಇವ್ರಿ, ಐ ಕಾಂಟ್ ಎಕ್ಸ್ಪ್ಲೈನ್ ಸೀರಿಯಸ್ಲಿ ಸರ್. ನಿಮ್ಗೆ ಹೆಂಗೆ ಇದೆಲ್ಲ ಮಂಡೇಲಿ ಓಡ್ತಾ ಉಂಟು ಸರ್ ಅಂತ. ದುಡ್ಡಿನ ದುರಾಸೆ ಇದ್ದಿದ್ರೆ ನೀವು ನಾನು ಮೂವಿಗೆ ಬರುವಾಗ ಅಗ್ರಿಮೆಂಟ್ ಮಾಡ್ಕೊಳ್ಳಿಲ್ಲ, ಹೌದಾ? ನೀವೆಲ್ಲಾದರೂ ನನ್ನ ಹತ್ರ ಇಷ್ಟೇ ಪೇ ಮಾಡ್ತೀರಿ ಅಂತ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದೀರಾ ಸರ್? ಇಲ್ಲ.
ನನಗೆ ದುಡ್ಡಿನ ದುರಾಸೆ ಇದ್ದಿದ್ರೆ ಇವಾಗಲೂ ಕೂಡ ಎಲ್ಲರ ಹತ್ರ ಹೇಳ್ತಿದ್ದೆ, ನಂಗೆ 5 ಲಕ್ಷ ಕೊಡಬೇಕಿತ್ತು, 6 ಲಕ್ಷ ಕೊಡಬೇಕಿತ್ತು. ನಾನು ಹೇಳ್ಬೋದಿತ್ತು, ರೈಟ್ಸ್ ಉಂಟು ನನಗೆ, ಹೇಳ್ಬೋದಿತ್ತು. ನೀವು ಹೇಳಿದ ಪ್ರಕಾರ ದುಡ್ಡಿನ ದುರಾಸೆಗೆ ಬಂದಿದ್ದಾರೆ ಅಂದರೆ ನಾನು ಆ ಥರನೂ ಹೇಳ್ಕೊಬೋದಿತ್ತು. ಬಟ್ ನಾನು ಆ ಥರ ಅಗತ್ಯ ಇಲ್ಲ ಸರ್, ನನಗೆ ಅವರಿಂದ ಎಕ್ಸ್ಟ್ರಾ 1 ರೂಪಾಯಿನೂ ಬೇಡ. ನಾನು ಹೇಳ್ತಾ ಇರೋದು, ನಾನು ದುಡ್ದಿದ್ದಷ್ಟೇ ಕೊಟ್ಟರೆ ಸಾಕಿತ್ತು. ಬಟ್ ಅದು ಯಾವತ್ತಿಗೋ ಬಿಟ್ಬಿಟ್ಟೆ, ಈ ದುಡ್ಡು ನಿಮ್ಗಳ ಸವಾಸನೇ ಬೇಡ ಅಂತೇಳಿ ಬಿಟ್ಟೋಳು ನಾನು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.